ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರು ಚಿಕ್ಕಪೇಟೆ ನಗರಪೇಟೆಯಲ್ಲಿ ಬರುವಂಥ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಅವರು ಬ್ಯೂಟಿಫುಲ್ ಆಗಿರುವಂಥ ಹೋಲ್ಸೇಲ್ ಕಾಪರ್ ಮತ್ತು ಬ್ರಾಸ್ ಐಟಮ್ ಕಲೆಕ್ಷನ್ಸು. ಈ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸು, ಪೂಜಾ ಐಟಮ್ ಕಲೆಕ್ಷನ್ಸ್ ನೋಡೋದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಳ್ಳೆ ಸುದ್ದಿನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನು ಅಂದರೆ, ಈ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರೋದು ಎಲ್ರಿಗೂ ಗೊತ್ತೇ ಇದೆ. ಸೊ ಅಲ್ಲಿಗೆ ಸುಮಾರು ಜನ ಅವ್ರ ಕೈಯಲ್ಲಿ ಏನೇನಾಗುತ್ತೆ ಅದನ್ನು ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿ ನಮ್ಮ ಬೆಂಗಳೂರಿಂದ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಆ್ಯಂಡ್ ಸ್ಪೋರ್ಟ್ಸ್ ಕಡೆಯಿಂದ ಬ್ರಾಸ್ ಐಟಮು ಮತ್ತು ಕಾಪರ್ ಐಟಮ್ ಅಂದರೆ ತಾಮ್ರ ಮತ್ತು ಹಿತ್ತಾಳೆ ಐಟಮ್ನ, ಪೂಜಾ ಐಟಮ್ನ ಕಳಿಸ್ಕೊಟ್ಟಿದ್ದಾರೆ. ತುಂಬ ಐಟಮ್ನ ಕಳಿಸ್ಕೊಟ್ಟಿದ್ದಾರೆ. ಅದೊಂದು ಒಳ್ಳೆ ಸುದ್ದಿನೇ ಅಂತ ಅನ್ಬೋದು. ನಮ್ಮ ಬೆಂಗಳೂರಿಂದ ಕೂಡ ನಮ್ಮ ಶಾಪಿಂದ ಅಂತಲೇ ಹೇಳ್ಬೋದು, ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಕಡೆಯಿಂದ ಕೂಡ ಅಯೋಧ್ಯೆ ರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಪೂಜಾ ಐಟಮ್ಸ್ ಕಲೆಕ್ಷನ್ಸು ಹೋಗಿದೆ. ಗುರುಗಳಿಗೆ ಕೊಟ್ಟಿರುವಂಥ ಸ್ಮಾಲ್ ವಿಡಿಯೋ ಕ್ಲಿಪ್ಪನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಬೆಂಗಳೂರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಪರ್ ಮತ್ತು ಬ್ರಾಸ್ ಐಟಮ್ ಶಾಪ್ ಅಂತ ಹೇಳ್ಬೋದು. ಈ ಶಾಪಿಂದ ಕೂಡ ಪೂಜಾ ಐಟಮ್ ಕಲೆಕ್ಷನ್ಸು ಅಯೋಧ್ಯೆಗೆ ಹೋಗಿದೆ ಅನ್ನೋದೇ ಒಂದು ಖುಷಿ ವಿಷಯ. ಪೂಜಾ ಐಟಮ್ ಅಷ್ಟೇ ಅಲ್ಲ, ಇದ್ರ ಜೊತೆಗೆ ರಾಮ್ ಪರಿವಾರ್ ಐಡಲ್ ಏನು ಬರುತ್ತೆ, ರಾಮ್ ಪರಿವಾರ್ ಮೂರ್ತಿ ಏನು ಬರುತ್ತೆ, ಆ ಮೂರ್ತಿ ಕೂಡ ಅದು ಒಂದು ಐಡಲ್ ಬಂದುಬಿಟ್ಟು 10 kg ಬರುತ್ತೆ. ಈ 10 kg ಬರುವಂಥ ಒಂದು ಮೂರ್ತಿ ಅದು ಕೂಡ ಹೋಗಿದೆ. ಅರೌಂಡ್ 200 to 250 ಐಡಲ್ಸ್ ಅಂದರೆ 200 to 250 ಅಥವಾ ಐಡಲ್ಸ್ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಅಯೋಧ್ಯೆಯಲ್ಲಿ ಬರುವಂಥ VIP ಗೆಸ್ಟ್ ಏನಿರ್ತಾರೆ ಅಥವಾ ಅತಿಥಿಗಳು ಏನಿರ್ತಾರೆ ಅವ್ರಿಗೆ ಗಿಫ್ಟ್ಗೆ ಅಂತ ಕೊಡೋದಕ್ಕೆ ಇಲ್ಲಿಂದ ಅಯೋಧ್ಯೆಗೆ ಹೋಗಿದೆ. ಆ ಸಣ್ಣ ಒಂದು ಫೋಟೋ ಕೂಡ ನಾನು ಈ ವಿಡಿಯೋ ಕ್ಲಿಪ್ಪಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಆ ಮೂರ್ತಿ ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಇದ್ರ ಜೊತೆಗೆ ನಾನೊಂದು ಒಳ್ಳೆ ವಿಷಯನ ಅಥವಾ ಸಂದೇಶನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅನ್ನೋ ಖುಷಿ ಇದೆ. ನೀವು ಕೂಡ ಈ ವಿಷಯನ ಆದಷ್ಟು ಶೇರ್ ಮಾಡಿ. ಬನ್ನಿ ಕಲೆಕ್ಷನ್ಸ್ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಶ್ರೀಗಂಧ ವ್ಲಾಗ್. ನಾನು ಶ್ವೇತಾ. ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನು ಯು ಶಾಪಿಗೆ ಹೋಗೋ ಲೊಕೇಶನ್ ನೋಡೋದಾದರೆ ನೀವು ಚಿಕ್ಕಪೇಟೆ ಸರ್ಕಲ್ ಕಡೆಯಿಂದ ಸ್ಟ್ರೈಟ್ ಒಂದೇ ರೋಡ್ ಬರಬೇಕಾಗತ್ತೆ. ಚಿಕ್ಕಪೇಟೆ ಸರ್ಕಲಿಂದ ಮುಂದೆ ಬಂದರೆ ನಿಮಗೆ ರಾಜಾ ಮಾರ್ಕೆಟ್ ಸರ್ಕಲ್ ಸಿಗುತ್ತೆ ಅಥವಾ ಅವೆನ್ಯೂ ರೋಡ್ ಸರ್ಕಲ್ ಸಿಗುತ್ತೆ. ಅವೆನ್ಯೂ ರೋಡ್ ಸರ್ಕಲ್ ಕಡೆಯಿಂದನೂ ನೀವು ಇನ್ನೂ ಮುಂದೆ ಬರಬೇಕಾಗತ್ತೆ. ಅಪ್ ಟು ರಾಮ್ ಮೆಡಿಕಲ್ಸ್ ಅಂತ ನೀವು ಲ್ಯಾಂಡ್ ಮಾರ್ಕ್ ಆಗಿ ತೊಗೋಬೇಕಾಗುತ್ತೆ. ಈ ರಾಮ್ ಮೆಡಿಕಲ್ಸ್ ತುಂಬಾ ಫೇಮಸ್ ಇರುವಂಥ ಮೆಡಿಕಲ್ ಶಾಪ್ ಆಗಿರುತ್ತೆ. ನಗರಪೇಟೆಯಲ್ಲಿ ಇರುತ್ತೆ. ರಾಮ್ ಮೆಡಿಕಲ್ ಆಪೋಸಿಟಲ್ಲೇ ನೋಡ್ತಾ ಇದ್ದೀರಲ್ಲ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಅಂತ, ಇವ್ರದ್ದು ಬಂದುಬಿಟ್ಟು 2 ಶಾಪ್ ಇರುತ್ತೆ. ಒಂದು ಶಾಪ್ ನೋಡ್ಬೋದು ನೀವು 5 floors ಇರೋಂಥ ಶಾಪು. ಈ ನೋಡ್ತಿದ್ರಲ್ಲ ಇಲ್ಲಿ ಬಂದುಬಿಟ್ಟು ಕಂಪ್ಲೀಟಾಗಿ ಐಡಲ್ಸ್ ಅಂದರೆ ಮೂರ್ತಿಗಳು ಇರೋಂಥ ಶಾಪ್ ಆಗಿರುತ್ತೆ. ಇಲ್ಲಿಂದ ನೀವು ಸ್ವಲ್ಪ ಮುಂದೆ ಹೋದರೆ ನಿಮ್ಮ ಲೆಫ್ಟ್ ಸೈಡಲ್ಲಿ ಇಲ್ಲಿ ಕಿಚನ್ ಐಟಮ್ಸು ಅಥವಾ ಹೌಸ್ ಹೋಲ್ಡ್ ಐಟಮ್ಸು ಅಥವಾ ಪೂಜಾ ಐಟಮ್ಸ್ ಕಲೆಕ್ಷನ್ಸ್ನ ನೀವು ಇಲ್ಲಿ ನೋಡ್ತೀರಾ. ಕಂಪ್ಲೀಟ್ ಆಗಿ ಹೋಲ್ಸೇಲ್ ಪ್ರೈಸಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಶಾಪಲ್ಲಿ ನೀವು ಇಲ್ಲಿ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡ್ಬೋದು. ಇವ್ರ ಹತ್ರ ನಿಮಗೆ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ಸಿಂಗಲ್ ಪೀಸ್ ಕೊರಿಯರ್ ಕೂಡ ಅವೈಲೇಬಲ್ ಇರುತ್ತೆ. ಬಟ್ ಸಿಂಗಲ್ ಪೀಸ್ಗೆ ತುಂಬ ಬೇಸಿಕ್ ಪ್ರೈಸಲ್ಲಿ ನಿಮಗೆ ಅವೈಲೇಬಲ್ ಇರೋದಿಲ್ಲ. ಯಾಕಂದರೆ ಇವ್ರು ಹೋಲ್ಸೇಲ್ ಕಸ್ಟಮರ್ಸ್ನೇ ಅಟೆಂಡ್ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಸಿಂಗಲ್ ಪೀಸು ಬೇಸಿಕ್ ಪ್ರೈಸಲ್ಲೆಲ್ಲ ಕೊಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೋಡ್ತಾ ಇದ್ರಲ್ಲ, ಆಲ್ಮೋಸ್ಟ್ ಎಲ್ಲ 5 floors ಕೂಡ ಕಲೆಕ್ಷನ್ಸ್ ಇದೇ ರೀತಿಯೇ ಫಿಲ್ ಆಗಿರುತ್ತೆ. ನಾನು ಇವನ್ ವಿಡಿಯೋ ಮಾಡಬೇಕಾದ್ರೂ ಕೂಡ, ವಿಡಿಯೋ ಶೂಟ್ ಮಾಡಬೇಕಾದ್ರೂ ಕೂಡ ಫ್ಲೋರ್ನ ಕವರ್ ಮಾಡಿದ್ದೀನಿ. ಆದಷ್ಟು ವಿಡಿಯೋನ ಎಂಡ್ವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಕಲೆಕ್ಷನ್ಸ್ ನೋಡೋದಕ್ಕಿಂತ ಮುಂಚೆ ರಾಮ ಮಂದಿರದಕ್ಕೆ ಏನು ಪೂಜಾ ಐಟಮ್ಸ್ ಕೊಟ್ಟಿದ್ದಾರೆ ಅದೊಂದು ಸಣ್ಣದೊಂದು ಕ್ಲಿಪ್ ಹಾಕಿದ್ದೀನಿ. ಆ ವಿಡಿಯೋನ ನೋಡ್ಕೊಂಬರೋಣ ಬನ್ನಿ. जय श्री राम। आज हमारे शॉप में स्वामी जी पधारे हैं, जो अयोध्या के लिए मेन हवन के लिए सामग्री लेने के लिए पधारे हैं। ये हमारा सौभाग्य है कि हमारे दुकान से आज स्वामी जी का शरण पड़ा हमारे दुकान में, और हमारे दुकान से अयोध्या के लिए सामान जा रहा है। ये हमारा बहुत बड़ा सौभाग्य है। धन्यवाद स्वामी जी। जय श्री राम। ये पूरा सामान अयोध्या जाएगा। स्वामी जी कुछ बोलना चाहते हैं? जय श्री राम। जय श्री। ನಾನು ಹೇಳಿದೆ ಅಲ್ವಾ, ಒಂದು ಸುಂದರವಾದ ರಾಮ್ ಪರಿವಾರ ಮೂರ್ತಿ ಅಯೋಧ್ಯೆಗೆ ಹೋಗಿದೆ ಅಂತ. ಆ ಮೂರ್ತಿ ಬಂದುಬಿಟ್ಟು ಫೋಟೋನ ಹಾಕಿದ್ದೀನಿ, ನೋಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ. ಹೇಳಿ ಸರ್, ಒಂದ್ಸಲ ಶಾಪ್ ನೇಮ್ ಹೇಳ್ಬೇಡಿ ಸರ್. ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಆ್ಯಂಡ್ ಸ್ಪೋರ್ಟ್ಸ್. ಓಕೆ, ಎಲ್ಲಿ ಬರುತ್ತೆ? ನಗರಪೇಟೆ ಮೇನ್ ರೋಡ್, ರಾಮ್ ಮೆಡಿಕಲ್ ಆಪೋಸಿಟ್ ಕಡೆ ಬರುತ್ತೆ. ಓಕೆ. ಸೊ ಇವತ್ತೊಂದು ಒಳ್ಳೆ ಗುಡ್ ನ್ಯೂಸ್ ಇದೆ, ಅದೊಂದು ಹೇಳ್ಬಿಟ್ಟು ನಾವು ಕಲೆಕ್ಷನ್ಸ್ ನೋಡೋಣ ಸರ್. ಅದೇನಂತ ಹೇಳ್ಬಿಡಿ ಸರ್ ನಮ್ಮ ವ್ಯೂವರ್ಸ್ಗೆ. ಅದು ನೀವು ಆದರೆ ಅದು ರಾಮ ಮಂದಿರಿಗೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರುವಂಥ ರಾಮ್ ದೇವ್ರಿಗೆ ನಿಮ್ಮ ಕಡೆಯಿಂದ ಪೂಜಾ ಮೆಟೀರಿಯಲ್ಸ್ ಎಲ್ಲ ಐಟಮ್ ಹೋಗಿದೆ, ಪೂಜಾ ಐಟಮ್ಸ್ ಎಲ್ಲ ಹೋಗಿದೆ. ಐಟಮ್ಸ್ ಎಲ್ಲ ಹೋಗಿದೆ. ಇದೊಂದು ವಿಗ್ರಹಗಳು ಎಲ್ಲ ಕ್ವಾಂಟಿಟಿ ಐಟಮ್ ಹೋಗಿದೆ. ಓಕೆ. ಅದಕ್ಕೆ ಸ್ವಲ್ಪ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಸ್ಯಾಂಪಲ್ ವ್ಯೂ ಮಾತ್ರ ಇವತ್ತಿನ ಕಲೆಕ್ಷನ್ಸ್ ನೋಡೋಣ. ಓಕೆ. ಸ್ಟಾರ್ಟಿಂಗ್ ಏನು ತೋರಿಸ್ತಾ ಇದ್ದೀರಾ ಸರ್ ನಮಗೆ? ಇದು ಎಲ್ಲ ಚಿಕ್ಕ ಐಟಮ್ ಇದೆ, ಎಲ್ಲ
ಚಿಕ್ಕ ಚಿಕ್ಕ ಐಟಮ್ಸ್ ದೀಪಗಳೆಲ್ಲ ಕಲೆಕ್ಷನ್ಸು. ಹಾಂ ಗಿಫ್ಟ್ ಕೊಡುವಂಥದ್ದು. ಹಾಂ ಹಾಂ ಗಿಫ್ಟ್ ಕೊಡುವಂಥ ದೀಪಗಳಿದೆಲ್ಲ ಕಾಮಾಕ್ಷಿ ದೀಪನ ಸರ್ ಇದೆಲ್ಲ. ಹಾಂ ಸ್ಟಾರ್ಟಿಂಗ್ ಏನು ಸೈಜಿಂದ ಶುರು ಆಗುತ್ತೆ ನಿಮ್ಮ ಹತ್ರ? ಗಜಲಕ್ಷ್ಮಿ ದೀಪ. ಓಕೆ, ಇದು ಸರ್ ಕುಬೇರ ದೀಪನಾ? ಇದು ಕುಬೇರ ದೀಪ ವಿತ್ ಲೆಗ್ ಇರೋವಂಥದ್ದು. ಇದು ಸರ್ ಇದು ಕಮಲ್ನಂದ. ಲೋಟಸ್ ದೀಪ ಇದೆ, ಲೋಟಸ್ ದೀಪ ಇದೆ. ಇದು ಶಂಖಚಕ್ರ ದೀಪ. ಶಂಖಚಕ್ರ ದೀಪ ಸೈಜಸ್ ಎಲ್ಲ ದೊಡ್ಡ ಸಿಗುತ್ತಲ್ವ? ಎಲ್ಲ ಸೈಜ್ ಸಿಗುತ್ತೆ. ಹಾಂ ಹಾಂ ಈಗ ವಿಡಿಯೋಗೋಸ್ಕರ ಎಲ್ಲ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ತೆಗೆದಿಟ್ಟಿದ್ದೀರಾ? ಓಕೆ, ಈ ಥರ ದೊಡ್ಡ ದೊಡ್ಡ ದೀಪಗಳಿದೆ. ಇದು ಹೊಸ ಡಿಸೈನಾ? ಎಲ್ಲ ನ್ಯೂ ಡಿಸೈನ್. ಇದು ಸರ್ ಲೋಟಸ್ ದೀಪನಾ? ಲೋಟಸ್ ದೀಪ ಇದೆ. ಓಕೆ, ಇದು ಬಟ್ಲು ಇದೆ, ಕುಂಕುಮ ಬಟ್ಲು. ಕುಂಕುಮ ಬಟ್ಲು. ಸೈಜಸ್ ಅವೈಲೇಬಲ್ ಇರುತ್ತಲ್ಲ? ಎಲ್ಲ ಸೈಜಸ್ ಅವೈಲೇಬಲ್ ಇದೆ. ಓಕೆ, ಇದು ಅಖಂಡ ದೀಪ ಇದೆ, ದೊಡ್ಡದು. ಅಖಂಡ ದೀಪನಾ? ಓಕೆ, ಈಗ ರಾಮ ಮಂದಿರಕ್ಕೆ ಹೋಗಿರೋದು ಇದ್ರಕ್ಕಿಂತ ದೊಡ್ಡ ದೊಡ್ಡ ಕಲೆಕ್ಷನ್ಸೇ ಹೋಗಿರೋದು? ಇದಕ್ಕಿಂತ ದೊಡ್ಡದು. ಆ ಥರ ಐಟಮ್ಸ್ ಕೂಡ ಇದೆ. ದೇವಸ್ಥಾನಕ್ಕೆ ಬೇಕು ಅಂದರೆ, ಇಲ್ಲಿ ಯಾರು ದೇವಸ್ಥಾನಕ್ಕೆ ಬೇಕು ಅಂದರೆ ಆ ಥರ ಮೆಟೀರಿಯಲ್ಸ್ ಕೂಡ ನಿಮ್ಮ ಹತ್ರ ಇದೆ. ಮನೆಗಿಂದ ತೊಗೊಂಡು ಅಪ್ ಟು ದೇವಸ್ಥಾನದವರೆಗೂ ಕಲೆಕ್ಷನ್ಸ್ ಇರುತ್ತೆ. ಓಕೆ 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 ಸರ್, ಇದೆಲ್ಲ ಬಂದ್ಬಿಟ್ಟು ದೀಪ ಕಲೆಕ್ಷನ್ಸ್. ದೀಪದಲ್ಲಿ ಎಷ್ಟು ವೆರೈಟಿ ಇರುತ್ತೆ ಸರ್ ನಿಮ್ಮ ಹತ್ರ? ತುಂಬ ವೆರೈಟಿ ಇದೆ. ಇದು ನೋಡಿ ಗಜಲಕ್ಷ್ಮಿ ದೀಪ. ಓಕೆ, ಓ ಹ್ಯಾಂಗಿಂಗ್ ದೀಪನಾ ಇದು? ಓಕೆ, ದೇವಸ್ಥಾನಕ್ಕೆಲ್ಲ ಯೂಸ್ ಮಾಡೋವಂಥದ್ದು ಸರ್? ಓಕೆ ಓಕೆ, ಇದು ಕುಬೇರ ದೀಪ ಇದೆ, ದೊಡ್ಡದು. ಹಾಂ, ಇದು ಅಖಂಡ ದೀಪ ಥರನಾ? ಅಖಂಡ ದೀಪ ಥರ. ಹಾಂ, ದೊಡ್ಡ ದೀಪ. 1.5 ಲೀಟರ್ ಆಯಿಲ್ ಬರುತ್ತೆ. 1.5 ಲೀಟರ್ ಆಯಿಲ್ ಹಿಡಿಯುತ್ತೆ. ಓಕೆ, ಶಂಖಚಕ್ರ ದೀಪಗಳೆಲ್ಲ ಇದೆ. ಹಾಂ, ಕಂಬ ಇರೋ ಅಂಥದ್ದು. ಅದು ಇದು ಅಭಿಷೇಕ್ ಪಾತ್ರ. ಓಕೆ, ಸ್ಟ್ಯಾಂಡ್ ಇರೋದಿದೆ. ಇದೇನು ಸರ್ ಇದು? ಮನೆಗೆ ಯೂಸ್ ಮಾಡೋದಕ್ಕೆ ಸ್ಟ್ಯಾಂಡ್, ಅಭಿಷೇಕ್ ಪಾತ್ರ. ಅಭಿಷೇಕಕ್ಕೆ. ಓಕೆ ಓಕೆ, ಇದೆಲ್ಲ ಏನಿದು? ಇದು ಎಲ್ಲ ಫ್ರೂಟ್ ಬೌಲ್ ಇದೆ. ಫ್ರೂಟ್ ಬೌಲಾ? ಓಕೆ ಓಕೆ, ಇದು ಕೂಡ ಫ್ರೂಟ್ ಬೌಲಾ? ಡಿಸೈನ್ ಚೇಂಜ್ ಆಗುತ್ತಾ? ಓಕೆ, ನಿಮ್ಮ ಹತ್ರ ಏನೇನು ಸರ್ ಪೂಜಾ ಮೆಟೀರಿಯಲ್ಸು, ಕಿಚನ್ ಮೆಟೀರಿಯಲ್ಸು ಎಲ್ಲ ಥರ ಎಲ್ಲ ಬ್ರಾಸು ಕಾಪರ್ ಐಟಮ್ ಕಲೆಕ್ಷನ್ ಸಿಗುತ್ತೆ ಅಲ್ವಾ? ಎಲ್ಲ ಸಿಗುತ್ತೆ. ಓಕೆ ಓಕೆ, ಇದು ಸರ್ ಇದು ಕುಂಕುಮದ್ದು ಅಕ್ಷತೆ ಬೌಲಾ? ಅಕ್ಷತೆ ಬೌಲು ದೊಡ್ಡದು ಬರುತ್ತೆ. ಓಕೆ, ಇದೆಲ್ಲ ಕುಂಕುಮ ಬಣ್ಣೆ ಅಲ್ವಾ? ಇದೆಲ್ಲ ದೊಡ್ಡ ದೊಡ್ಡದೆಲ್ಲ ಬರುತ್ತೆ ದೀಪದಲ್ಲಿ. ಶಂಖಚಕ್ರ ದೀಪ ಇದೆ, ಕಮಲ ದೀಪ ಬರುತ್ತೆ. ಇದು ಕೊಡಿ, ಸ್ಮಾಲ್ ಒನ್ ಅಲ್ಲ? ಕ್ಯಾಂಡಲ್ ಸ್ಟ್ಯಾಂಡ್ ಇದೆ. ಹಾಂ ಹಾಂ, ಕ್ಯಾಂಡಲ್ ಸ್ಟ್ಯಾಂಡು ರೊಟೇಟ್ ಆಗುತ್ತಾ ಇದು? ಓಕೆ ಓಕೆ ಓಕೆ, ರಿಮೂವಬಲ್ಲ ಸರ್ ಇದು? ರಿಮೂವಬಲ್. ಓಕೆ, ಗ್ಲಾಸಸ್ ವೆರೈಟಿ. ಆ್ಯಂಟಿಕ್ ಪೀಸಾ? ಓಕೆ, ಇದ್ರಲ್ಲಿ ಪ್ಲೇನು ಬರುತ್ತಾ? ಅದೇನದು ರೌಂಡ್ ಇದೆಯಲ್ಲ ಅಲ್ಲಿ, ಏನದು? ಅದು ಶೇರು. ಸೇರಾ? ಓಕೆ ಓಕೆ, ಪಾವು ಬ್ರಾಸ್ ಐಟಮು. ಇಂಥದ್ದು ಕುಂಕುಮ ಡಬ್ಬಿ ಎಲ್ಲ ಇದೆ. ಕುಂಕುಮ ಡಬ್ಬಿನ ಇದು? ಓಕೆ, ಓಪನ್ ಮಾಡೋಕ್ಕೆ ಬರುತ್ತಾ? ಓಕೆ, ಇದು ಸೈಜಸ್ ಎಲ್ಲ ಇದೇ ಇರುತ್ತಾ? ಹಾಂ, ಎಲ್ಲ ಇದೆ. ಇದು ಯಂತ್ರ, ವಾಸ್ತು ಯಂತ್ರ. ವಾಸ್ತು ಯಂತ್ರನ? ಹಾಂ ಹಾಂ, ಇದರಲ್ಲಿ ದೊಡ್ಡದು ಬರುತ್ತೆ ಅನ್ಸುತ್ತಲ್ವಾ ಸರ್ ಇದು? ದೊಡ್ಡದು ಬರುತ್ತೆ. ಹಾಂ ಹಾಂ, ಸೈಜಸ್ ಎಲ್ಲ ಇದು ಸರ್? ಇದು ಗೆಜ್ಜೆ ಡ್ಯಾನ್ಸಿಂಗ್. ಗೆಜ್ಜೆ ಬರುತ್ತೆ. ಓಕೆ. ಹಾಂ, ದೀಪದಲ್ಲಿ ಎಷ್ಟು ವೆರೈಟಿ ಇದೆ ಅಂತ ಅಂದರೆ ನೀವು? ತುಂಬ ವೆರೈಟಿ ಇದೆ. ಹಾಂ ಹಾಂ, ಕಳಸನ ಸರ್ ಅದು? ಹಾಂ, ಕಳಸ ಇದೆಲ್ಲ ಎಲೆ ಇಡೋವಂಥದ್ದು. ಇದರಲ್ಲಿ ಸಣ್ಣದು ಬರುತ್ತೆ. ತೋರಿಸುವಂಥ ಎಲ್ಲ ಐಟಮ್ಸಲ್ಲೂ ನಿಮಗೆ ಸೈಜಸ್ ಅವೈಲೇಬಲ್ ಇರುತ್ತೆ? ಅವೈಲೇಬಲ್ ಇದೆ. ಓಕೆ ಓಕೆ, 5-10 ಸೈಜ್ ಅವೈಲೇಬಲ್ ಇದೆ. 5-10 ಸೈಜಸ್ಸು. ಸೊ ದೀಪನೆಲ್ಲ ಒಂದ್ಸಲ ನೋಡ್ಕೊಬಂದ್ಬಿಡಿ. ಇಲ್ಲಿರುವಂಥ ದೀಪಗಳಿಗೆ ನೀವು ಯಾವ ಥರ ಬೇಕೋ ಆ ಥರದ್ದು ದೀಪನ ಸಣ್ಣದಾಗಿ ಒಂದು ಮಾರ್ಕ್ ಮಾಡಿ ಕಳಿಸಿ, ಅದರಲ್ಲೆಲ್ಲ ನಿಮಗೆ ಏನು ಸೈಜಸ್ ಅವೈಲೇಬಲ್ ಇರುತ್ತೆ. ಓಕೆ, ಇದೆಲ್ಲ ಕೂಡ ಪೂಜಾ ಐಟಮ್ ಕಲೆಕ್ಷನ್ ಸರ್ ಇದು? ಓಕೆ, ಇದು ಆರತಿನಾ? ಹಾಂ, ಇದು ಆರತಿ. ಇದು ಆರತಿ ಸೆಟ್ ಅಲ್ವಾ? ಹಾಂ, ಆರತಿ. ಎಷ್ಟು ದೀಪ ಬರುತ್ತೆ ಸರ್ ಇದರಲ್ಲಿ? ಇದರಲ್ಲಿ 21 ದೀಪ, 31, 51, 54, 101. ಓಕೆ, ಸ್ಟಾರ್ಟಿಂಗ್ ಏನು ಸ್ಟಾರ್ಟಿಂಗಲ್ಲಿ ಬರುತ್ತೆ ಇದು? 5 ದೀಪ 21 ಸ್ಟಾರ್ಟಾ? ಸ್ಟಾರ್ಟಿಂಗ್. ಓಕೆ ಓಕೆ ಓಕೆ, ಇದೆಲ್ಲ ಬಂದ್ಬಿಟ್ಟು ಪ್ಲೇಟ್ಸು? ಹಾಂ ಹಾಂ, ಲೀಫ್ ಪ್ಲೇಟ್ಸು. ಓಕೆ, ಇದು ಧೂಪ ಆರತಿ ಮಾಡೋದಲ್ವಾ? ಇದು ಬಂದ್ಬಿಟ್ಟು ತ್ರಿಶೂಲನಾ? ಮನೆಗಿಡುವಂಥದ್ದು? ಇದು ಧೂಪ ಆರತಿ ಮಾಡೋದು?
ವಿತ್ ಕ್ಯಾಪ್. ಓಕೆ, ವಿತ್ ಕ್ಯಾಪು ವಿತೌಟ್ ಕ್ಯಾಪಿಂದು ಡಿಸೈನ್ ಇರೋವಂಥದ್ದು. ಸೊ ಇದರಲ್ಲೆಲ್ಲ ಓಕೆ, ಇದೆಲ್ಲ ಹಾರ್ತಿದ್ದಲ್ವಾ? ಹಾಂ, ಇದು ಎಲ್ಲ ಆರತಿ, ಪಂಚೆ ಆರತಿ. ಓಕೆ, ಇದೂ ಆರತಿ. ಆರ್ತಿಲ್ಲ ಎಷ್ಟು ವೆರೈಟಿ ಇದೆ ಅಲ್ವಾ? ಹಾಂ, ಇಲ್ಲ ಐದು ಆರ್ತಿದು, 3 ಆರ್ತಿದು, 9 ಆರ್ತಿದು ಬರುತ್ತೆ ಅನ್ಸುತ್ತಲ್ವಾ? 9 ಇದೆ, 7 ಇದೆ. 7 ಇದೆ. ಓಕೆ ಓಕೆ, ಇದೇನು ಬರುತ್ತೆ? ಪೀಠನಾ? ಇದು ಮುಕ್ಕಾಲು ಪೀಠ ಇದೆ. ಪೀಠ ಬರುತ್ತೆ. ಇದು ಉಲ್ಬತ್ತಿದ್ದು. ಇದನ್ನು ಪೀಠ. 2 ಟೈಪ್ ಇದೆ. ಸೈಜಸ್ ಚೇಂಜ್ ಆಗುತ್ತೆ. ಎಲ್ಲ ಸೈಜಸ್ ಇದೆ. ಇದು ಸ್ಮಾಲ್ ಪೀಠ ಇದೆ. ಓಕೆ. ದೊಡ್ಡ ಸೈಜ್ ಆದರೆ ಆ ಸೈಜ್ ಇದೆ. ಇದು ಪೀಠನಾ ಇದು? ಹೌದಲ್ವಾ? ಸಾರಿ. ಓಕೆ, ಇದೆಲ್ಲ ಉದ್ಬತ್ತಿ ಸ್ಟ್ಯಾಂಡಾ? ಉದ್ಬತ್ತಿ ಸ್ಟ್ಯಾಂಡ್. ಓಕೆ. ಉದ್ಬತ್ತಿ ಸ್ಟ್ಯಾಂಡ್ ಒಳಗೆ ಪ್ಲೇಟ್ಸ್ ಬರುವಂಥದ್ದು. ಓಕೆ, ಬೇರೆ ಬೇರೆ ಡಿಸೈನ್ಸ್ ಬರುತ್ತಾ? ಬೇರೆ ಬೇರೆ ಡಿಸೈನ್. ಓಕೆ ಓಕೆ ಓಕೆ. ಓಕೆ, ಏನದು? ಇದು ಕೋಕೋನಟ್. ಕೋಕೋನಟ್. ಓಕೆ, ಬ್ರಾಸ್ ಐಟಮಲ್ಲಿ. ಓಕೆ, ಇದೇನು ಬರುತ್ತಿದ್ದು? ಇದು ಪೀಠನೇ ಇದೆ, ಸ್ಕ್ವೇರ್ ಪೀಠ ಇದೆ. ಸ್ಕ್ವೇರ್ ಪೀಠ. ಇದರ ಸೈಜಸ್ ಬರುತ್ತಾ ಸರ್? ಇದು ಸೈಜಸ್ 5 ಸೈಜಸ್ ಬರುತ್ತೆ. 5 ಸೈಜಸ್ ಬರುತ್ತಾ? ಓಕೆ, ಇನ್ನೂ ದೊಡ್ಡದೆಲ್ಲ ಬರುತ್ತಾ? ಹಾಂ, ದೊಡ್ಡದು ಬರುತ್ತೆ. ಇದು ಸ್ಟಾರ್ಟಿಂಗ್ ಸೈಜ್. ಓಕೆ ಓಕೆ. ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಹತ್ರ ಪೂಜಾ ಐಟಮ್ಸು ಅಂತ? ರಿಟರ್ನ್ ಗಿಫ್ಟ್ಗೆ ಅಂತ ಬಂದರೂ ಏನು ಸ್ಟಾರ್ಟಿಂಗ್ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗ್ ಆದರೆ ಆ ಥರ ಈ ಥರ ಡಬ್ಬಿಗಳು ಎಲ್ಲ ಇದೆ, 35-40 ರೂಪಾಯಿ ಆ ರೇಂಜಲ್ಲಿ ಸ್ಟಾರ್ಟಿಂಗ್ ಇದೆ. ಹಾಂ ಹಾಂ, ಏನು ಕುಂಕುಮ ಡಬ್ಬಿನ ಅದು? ಕುಂಕುಮ ಡಬ್ಬಿ ಲೈಟ್ ಇದೆ. ಇದೆಲ್ಲ ಕುಂಕುಮ ಡಬ್ಬಿ ಬರುತ್ತಾ? ಓಕೆ. ಅದು ಎಲ್ಲ 100 ರೂಪಾಯಿ, 150 ರೂಪಾಯಿ ಆ ಥರ. ಓಕೆ, ಮದುವೆಗೆ ಪರ್ಪಸ್ಗೆ ಏನಾದರೂ ಮದುವೆ ವೆಡ್ಡಿಂಗ್ ರಿಟರ್ನ್ ಗಿಫ್ಟ್ಗೆ ಅಂತ ನೋಡ್ತಾ ಇದ್ರೆ ಈ ಥರದ್ದೆಲ್ಲ ಇದೆ. ಇದೆಲ್ಲ ಬಲ್ಕಲ್ಲಿ ಸಿಗುತ್ತಾ ನಮಗೆ? ಅರಿಶಿನ ಕುಂಕುಮ ಒಂದು ಬಟ್ಲಲ್ವಾ? ಕಾಪರ್ದು, ಬ್ರಾಸು. ಸರಿ, ಬ್ರೈ ಓನ್ಲಿ ಬ್ರಾಸಲ್ಲಿ ಬರುತ್ತೆ ಅನ್ಸುತ್ತಲ್ವಾ? ಕಾಪರಲ್ಲೂ ಬರುತ್ತಾ? ಅಂದರೆ ತಾಮ್ರದಲ್ಲೂ ಬರುತ್ತಾ? ಓಕೆ ಓಕೆ ಓಕೆ. ಸೊ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಬರುತ್ತೆ, ಸೈಜಸ್ಸು ಬೇರೆ ಬೇರೆ ಅವೈಲೇಬಲ್ ಇರುತ್ತಾ ನಮಗೆ? ಇದು ಕೂಡ ಅದೇನಾ? ಅಲ್ಲ, ಇದೇನು ಕುಂಕುಮ ಡಬ್ಬಿನ? ಕ್ಲೋಸ್ಡ್ ಒನ್ನ? ಕ್ಯಾಪ್ ಇರುತ್ತೆ ಅದಕ್ಕೆ. ಓಕೆ, ರೀಸೆಲರ್ಸ್ಗೆ ಈ ಥರ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ. ಓಕೆ. ಸೂಪರ್ ಅಲ್ವಾ? ಚೆನ್ನಾಗಿದೆ ಸರ್, ಇದು ಚೆನ್ನಾಗಿ ಬಂದಿದೆ ಅಲ್ವಾ? ವಿತ್ ಕ್ಯಾಪ್. ಓಕೆ, ಇದು ದೀಪ ಅಲ್ವಾ? ದೀಪ. ಓಕೆ ಓಕೆ. ಹಾಂ, ಕೆಳಗೂ ಕೂಡ ತುಂಬ ವೆರೈಟಿ ದೀಪಗಳು ನೋಡಿದ್ವಿ. ಸೊ ಇದರಲ್ಲಿ ಬಂದ್ಬಿಟ್ಟು ಇದು ಡಿಫ್ರೆಂಟ್ ದೀಪ. ಇದು ಕಾಪರ್ ವಿತ್ ಬ್ರಾಸಲ್ಲಿ ಬಂದಿರುವಂಥ ದೀಪ. ಚೆನ್ನಾಗಿ ಬಂದಿದೆ ಅಲ್ಲಿ, ಡಿಫ್ರೆಂಟ್ ಆಗಿದೆ. ಹೊಸ ಡಿಸೈನ್ಸ್ ಇದೆಲ್ಲ, ಹೊಸ ಕಲೆಕ್ಷನ್ಸು. ಹಾಂ, ಮನೆಗೂ ಯೂಸ್ ಮಾಡ್ಬೋದು, ಟೆಂಪಲಿಗೆ ಕೊಡ್ತೀನಿ ಅನ್ನೋರು ಕೊಡ್ಬೋದು. ರೀಸೆಲರ್ಸು ಕೂಡ ಕಾಂಟ್ಯಾಕ್ಟ್ ಮಾಡಿ. ಕ್ವಾಲಿಟಿ ವೈಸ್ ಎಲ್ಲ ನಿಮಗೆ ಚೆನ್ನಾಗಿ ಬಂದಿದೆ. ಏನಿದು? ಇಲ್ಲಿ ತುಪ್ಪ ಹಾಕ್ತಾರೆ. ಹಾಂ, ವಾವ್, ಕೊಡಿ ಇಲ್ಲಿ. ಸೊ ಓಕೆ, ಇದ್ರಲ್ಲಿ ನಾವು ತುಪ್ಪ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳೋಕ್ಕೆ ಅಲ್ವಾ ಇದನ್ನು? ಈ ರೀತಿ ತುಪ್ಪ ಹಾಕೊಳ್ಳೋಕ್ಕೆ ಜಾಯಿಂಟ್ ಒಂದು. ಸೊ ಆ ಟೈಮ್ಗೆ ತುಂಬ ಚೆನ್ನಾಗಿದೆ, ಯುನಿಕ್ ಆಗಿ ಬಂದಿದೆ ಅಲ್ವಾ ಕಲೆಕ್ಷನ್ ಇದು? ಓನ್ಲಿ ಬ್ರಾಸಲ್ಲಿ ಮಾತ್ರ ಬರುತ್ತಾ? ಓಕೆ ಸರ್, ಇದೆಲ್ಲ ಏನು? ಇದೆಲ್ಲ ದೀಪ ಇದೆ. ಓಕೆ, ಈ ಥರ ದೀಪ ಕೂಡ ಇದು ಆರತಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. 108 ದೀಪ ಅಲ್ವಾ? ಓಕೆ, 108ಇಂದ ಬರುತ್ತಾ ಅಥವಾ ಏನು? ಇದು 2ರಿಂದ ಬರುತ್ತೆ, 2, 5, 7, 9, 11. ಸರಿ ಸರಿ. ಕಮಂಡಲ. ಇದು ಸೈಜಸ್ ಅವೈಲೇಬಲ್ ಇರುತ್ತೆ. ಇವನ್ ಲಾಸ್ಟ್ ವೀಡಿಯೋದಲ್ಲೂ ಕೂಡ ತೋರಿಸಿದ್ದೀವಿ. ಲಾಸ್ಟ್ ವೀಡಿಯೋದಲ್ಲೂ ಕೂಡ ದೊಡ್ಡ ದೊಡ್ಡ ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ದೀವಿ. ಇವಾಗೆಲ್ಲ ಓನ್ಲಿ ಸ್ಯಾಂಪಲ್ ವ್ಯೂ ಮಾತ್ರ ತೋರಿಸ್ತಾ ಇರೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಬನ್ನಿ. ಎಲ್ಲ ಥರ ಬ್ರಾಸು ಮತ್ತು ಕಾಪರ್ ಐಟಮ್ ಕಲೆಕ್ಷನ್ಸು ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸೆಲ್ಲ ಅವೈಲೇಬಲ್ ಇರುತ್ತೆ. ಇದು ದಾರಪಾತ್ರ ಸ್ಟ್ಯಾಂಡು. ಓಕೆ. ಅಭಿಷೇಕ್ ಪಾತ್ರ. ಓಕೆ. ಇದು ಆರತಿ ಇದೆ. ಸೈಜಸ್ ದೊಡ್ಡದಿರೋದು. ಓಕೆ ಸರ್. ಓಕೆ, ಇದೆಲ್ಲ ಸಣ್ಣದು ತೋರಿಸಿದ್ವಲ್ಲ, ನೀವು ತೋರಿಸಿದ್ರಲ್ಲ? ಓಕೆ, ಇದೆಲ್ಲ ಸರ್? ಇದೆಲ್ಲ ಪೂಜಾ ಬಾಕ್ಸಸ್ ಇದೆ. ಓಕೆ, ಮುಡುಪಾಕಿಡೋಕ್ಕೆ. ಓಕೆ, ಇದೆಲ್ಲ ಪೀಠಗಳು ಈ ಥರ ಇದೆ. ಇದು ಪೂಜಾ ಬಾಕ್ಸಸ್ ಸ್ಕ್ವೈರಲ್ಲಿ. ಹಾಂ, ರೌಂಡಲ್ಲಿ ಬಂದಿದೆ, ಇದು ಸ್ಕ್ವೈರಲ್ಲಿ. ಇವನ್ ರೆಕ್ಟ್ಯಾಂಗಲ್ ಶೇಪು ಉದ್ದದಲ್ಲೂ ಇರುತ್ತೆ. ಸೈಜಸ್ ದೊಡ್ಡದಾ? ಓಕೆ. ಬ್ರಾಸ್ ಅಲ್ಲ, ಸಾರಿ, ಕಾಪರಲ್ಲಿ. ಹಾಂ, ಬ್ರಾಸು ಸಿಗುತ್ತೆ. ಬ್ರಾಸು, ಕಾಪರ್. ಓಕೆ. ಇವಾಗ ತೋರಿಸ್ತಿರೋಂಥ ಸೈಜಸ್ಸೇ ಇರುತ್ತಾ ಅಥವಾ ಬೇರೆ ಸೈಜಸ್ಸು ಅವೈಲೇಬಲ್ ಇರುತ್ತಾ? ಇನ್ನು ಸಣ್ಣದು ಸಹ ಇರುತ್ತಾ? ಓಕೆ, ಅಂದರೆ ಇವ್ರು ತೋರಿಸ್ತಾ ಇದ್ದಾರೆ ರೌಂಡಲ್ಲಿ ಇರುತ್ತೆ, ರೆಕ್ಟ್ಯಾಂಗಲ್ಲು ಅಥವಾ ಉದ್ದದ್ದು ಬೇಕು ಅಂದರೆ ಉದ್ದದ್ದು ಇರುತ್ತೆ, ತಾಮ್ರದಲ್ಲೂ ಇರುತ್ತೆ, ಕಾಪರಲ್ಲೂ ಇರುತ್ತೆ. ಅಂದರೆ ಬ್ರಾಸಲ್ಲೂ ಇರುತ್ತೆ, ಹಿತ್ತಾಳೆಲ್ಲೂ ಇರುತ್ತೆ. ಬೃಂದಾವನ. ಹಾಂ, ಇದೆಲ್ಲ ಸೈಜಸ್ ಕೂಡ ಇರುತ್ತೆ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾವು ತೋರಿಸಿದ್ದೀವಿ.
ಏನೇನು ಕಳಿಸಿದ್ರಿ ಸರ್ ನೀವು ಪೂಜಾ ಐಟಮ್ಸ್ ಪ್ರತಿಷ್ಠಾಪನೆಗೆ? ನಾನು ಸ್ಮಾಲ್ ವಿಡಿಯೋ ಕೂಡ ಹಾಕಿರ್ತೀನಿ, ಸೊ ಅಲ್ಲಿ ನೋಡ್ಕೊಳ್ಳಿ. ಇದೆಲ್ಲ ಸ್ಮಾಲ್ ದೀಪಗಳೆಲ್ಲ ಅಂದರೆ ದೀಪಗಳೆಲ್ಲ ದೊಡ್ಡ ದೊಡ್ಡ ದೀಪಗಳಿಂದ, ಸಣ್ಣ ದೀಪದಿಂದ ದೊಡ್ಡ ದೀಪಗಳವರೆಗೂ ಕಳಿಸಿದ್ದೀರಾ? ಎಲ್ಲ ದೀಪನೂ ಕಳಿಸಿದ್ದೀನಿ, ಮತ್ತೆ ತಾಮ್ರ ಚಂಬು, ಹಾಂ, ಮತ್ತೆ ಅದು ಅಶ್ವು ಮತ್ತೆ ಕರು ಬರೋದಲ್ಲ, ಅದು 13 kg ಸಾಧಾರಣ 250 ಪೀಸ್ ಅದನ್ನು ವಿಗ್ರಹ ಕಳಿಸಿದ್ದೀನಿ ಅಲ್ಲಿಗೆ. ಓಕೆ 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 ಓಕೆ, ಹಸುಕರು ಕೂಡ ಕಳಿಸಿದ್ದೀರಾ? ಮತ್ತೆ ಅವನ್ ಐಟಮ್ ಎಲ್ಲ ಐಟಮ್ ಕಳಿಸಿದ್ದೀನಿ. ಓಕೆ, ಇಲ್ಲಿ ಬಂದಿದ್ದಾರಲ್ಲ. ಹಾಂ, ಆಲ್ಮೋಸ್ಟ್ ಬ್ರಾಸ್ ಐಟಮ್ಸ್ ಪೂಜೆಗೆ ಏನು ಬೇಕು ಎಲ್ಲ ಥರದ್ದು ಕಳಿಸಿದ್ದೀರಾ? ಓಕೆ ಓಕೆ, ಬಲ್ಕಲ್ಲಿ ಕಳಿಸಿದ್ದೀರಾ? ಬಲ್ಕಲ್ಲಿ. ಓಕೆ ಓಕೆ ಸರ್. ಇದೆಲ್ಲ ಸರ್ ಪೀಠನ? ಇದು ಮದ್ದಾಸನ ಇದೆ. ಓಕೆ, ಸಿಂಹಾಸನ. ಲೈಟ್ ವೇಟ್ ಅಲ್ಲಿ ಇದೆ. ಇದು ಡಿಸೈನ್ಸ್ ಚೇಂಜ್ ಬರುತ್ತಾ? ಇದು ವೆಯ್ಟ್ ಮೇಲೆ? ಇದು ಲೈಟ್ ವೇಟ್ ಇದೆ. ಹೌದೌದು. ಇದೆಲ್ಲ ನಮಗೆ ಪೀಸ್ ಲೆಕ್ಕನ ಅಥವಾ ವೆಯ್ಟ್ ಲೆಕ್ಕನ? ವೇಟ್ ಲೆಕ್ಕ ಇದೆ. ಡಿಪೆಂಡ್ಸ್ ಆನ್ ದ ವೆಯ್ಟ್ ಲೆಕ್ಕ ಕೊಡ್ತೀರಾ? ಓಕೆ. ಅದು ಶೋ ಪೀಸು? ಫ್ಲೋರ್ ವಾಜ್. ಫ್ಲೋರ್ ವಾಸು. ಓಕೆ. ಇದೆಲ್ಲ ಕೂಡ ಬ್ಲ್ಯಾಕ್ ಕೋಟಿಂಗಲ್ಲೂ ಇರುತ್ತೆ ಅಲ್ವಾ? 2 ಕಲರ್ ಇದೆ. ಸೈಜಸ್ ಅವೈಲೇಬಲ್ ಇರುತ್ತಲ್ವ? ಸೈಜಸ್ ಇದೆ. ಓಕೆ ಸರ್. ಓಕೆ. ಓಕೆ. ಇದು ದೀಪ. ಹಾಂ, ಇದು ಏನಂತ ದೀಪ ಹೇಳ್ತಾರೆ? ವಾಟರ್ ಲ್ಯಾಂಪ್ ಅಂತ ಹೇಳ್ತಾರೆ. ಏನು ಲ್ಯಾಂಪ್? ಅಮರ್ದೀಪ್. ಅಮರ್ದೀಪ್. ಓಕೆ, ಎಣ್ಣೆ ಹಾಕಿ ಬಿಡೋದು. ಸೊ ಅದು ಎಷ್ಟು ದಿನ ಬರುತ್ತೆ ಸರ್? ಎಷ್ಟು ಲೀಟ್ರ್? 1.5 ಲೀಟ್ರ್ ಇಡ್ಸುತ್ತಾ? ಏನು ಡಿಪೆಂಡ್ಸ್ ಅಂತ ತೊಗೊಂಡು ನಾವು ಯಾವ ರೀತಿ ತೊಗೊಂತೀವಿ ಆ ರೀತಿ ಅಲ್ವಾ? ಆ ರೀತಿ ದೀಪ ಕ್ಲೋಸ್ ಮಾಡಿ ಲೀಟರಿಂದ 2 ಲೀಟರ್ವರೆಗೂ ಬರುತ್ತೆ. ಓಮ್ ಅಂತ ಇದೆ, ಚೆನ್ನಾಗಿದೆ. ಓಕೆ, ಎಷ್ಟು? ಅರ್ಧ ಲೀಟರ್ ಹಾಕಿ ಇದನ್ನು ಉರಿಸ್ಬೋದಲ್ವಾ? ಕ್ಲೋಸ್ ಆಗಿರುತ್ತೆ ದೀಪ. ಇದು ಸರ್? ಇದು ಅಭಿಷೇಕ ಮಾಡೋದಕ್ಕೆ. ಅಭಿಷೇಕ ಮಾಡೋದಕ್ಕೆ ಏನು? ಸೊ ಹ್ಯಾಂಡಲ್ ಇದೆ. ಹ್ಯಾಂಡಲ್ ಇದೆ, ಕೊಡಿ. ಕೌಮುಖ ಇದೆ. ಓಕೆ. ಓ, ಈ ಥರ ಅಭಿಷೇಕ ಮಾಡೋಕೆ? ಶಿಂಕಿ ಅಂತ ಹೇಳ್ತಾರೆ. ಓಕೆ ಓಕೆ ಓಕೆ. ಇಲ್ಲಿ ನೀರು ಹಾಕ್ಬಿಟ್ಟು ಈ ರೀತಿ ಅಭಿಷೇಕ ಮಾಡೋಕೆ. ಸೂಪರ್, ಚೆನ್ನಾಗಿದೆ. ಓಕೆ, ಇದು ತ್ರಿಶೂಲ. ಹಾಂ, ಕೆಳಗೆ ಸ್ಟಾಕ್ ಬಂತು. ಸೊ ತ್ರಿಶೂಲ ಈ ಥರದ್ದು ಇನ್ನೂ ತುಂಬ ವೆರೈಟಿ ಬಂತು. ಜಸ್ಟ್ ಈಗ ಮೇಲೆ ಏನಿದೆ ಅದನ್ನು ತೋರಿಸ್ತಾ ಇದ್ದಾರೆ ನೋಡಿ. ಸ್ಟ್ಯಾಂಡ್ ವಿತ್ ಸ್ಟ್ಯಾಂಡ್ ಇರೋದು, ವಿತೌಟ್ ಸ್ಟ್ಯಾಂಡ್ ಇರೋವಂಥ ತ್ರಿಶೂಲನಾ? ಓಕೆ. ಈ ಥರ ಸಂಪುಷ್ಟ ಎಲ್ಲ ಬಲ್ಕಲ್ಲಿ ಸಿಗುತ್ತೆ. ಬಾಕ್ಸ್ ಸರ್ ಇದು? ರಿಟರ್ನ್ ಗಿಫ್ಟಿಗೆಲ್ಲ ಬರುತ್ತಲ್ವಾ? ಓಕೆ. ಸ್ಮಾಲ್ ಐಟಮ್ಸಿಂದ ತೊಗೊಂಡು ದೊಡ್ಡದು ಇದೆ. ಓಕೆ, ಈ ಥರ ಬಲ್ಕಲ್ಲಿ ಕಲೆಕ್ಷನ್ಸು ಇಲ್ಲೇ ಅರೇಂಜ್ ಮಾಡಿರ್ತಾರೆ, ನೀವೇ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೀಟಾಗಿ ಅರೇಂಜ್ ಇರುತ್ತೆ. ಕುಂಕುಮ ಡಬ್ಬಿಗಳಲ್ವಾ ಇವೆಲ್ಲ? ಇಂಥದ್ದು ಬಾಲ್ ಎಲ್ಲ. ಬೌಲ ಸರ್ ಇದು? ಓಕೆ ಸರಿ. ಇದೆಲ್ಲ ಏನು ತಾಮ್ರದ್ದು? ಇದು ಕಮಂಡಲ ಇದೆ, ನಂದಿ ಕಮಂಡಲ. ನಂದಿ ಕಮಂಡಲನಾ? ಓ ಹೌದಾ, ನಂದಿ ಕಮಂಡಲನ ಇದು? ಓಕೆ ಓಕೆ ಓಕೆ. ಇದೆಲ್ಲ ಕಮಂಡಲನೇ ಬರುತ್ತಲ್ವಾ? ಇದು ರಿಟರ್ನ್ ಗಿಫ್ಟಿಗೆ ಚೆನ್ನಾಗಿ ಬರುತ್ತೆ. ಈ ಥರ ತಟ್ಟೆ. ಹಾಂ, ಲೀಫ್ಟು. ಇದು ಆ್ಯಪಲ್ ಶೇಪು ಬಂದಿದೆ. ಆ್ಯಪಲ್ಲು ಇದೆ. ಹಾಂ, ಆ್ಯಪಲ್ ಶೇಪ್ ಇದೆ, ಲೀಫ್ ಶೇಪ್ ಇದೆ. ಸೊ ಅಲ್ಲೂ ನಾವು ತೋರಿಸಿದ್ವಿ. ಈ ಥರ ನೋಡಿ, ಕ್ವಾಂಟಿಟಿ ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ. ನೀವೆಲ್ಲ ಚೆಕ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ತೊಗೋಬೋದು ಕಲೆಕ್ಷನ್ಸು. ಈ ಥರ ಒಂದು ಫ್ಲೋರಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ. ಈ ಥರ 5 ಫ್ಲೋರ್ಸ್ ಇದೆ ಅಲ್ವಾ ಸರ್? 5 ಫ್ಲೋರ್ಸು, ಮತ್ತು ಇನ್ನೊಂದು ಶಾಪ್ ಕೂಡ ಇದೆ. ಅದ್ರಲ್ಲಿ ಕಂಪ್ಲೀಟಾಗಿ ವಿಗ್ರಹ ಕಲೆಕ್ಷನ್ಸ್ ನೋಡ್ತೀರಾ ನೀವು. ಇದೆಲ್ಲ ಬಂದುಬಿಟ್ಟು ಪೂಜಾ ಮೆಟೀರಿಯಲ್ಸು ಮತ್ತು ಕುಕ್ಕಿಂಗಿಗೆ ಬೇಕಾಗಿರುವಂಥ ಮೆಟೀರಿಯಲ್ಸು ಈ ಶಾಪಲ್ಲಿ ನಿಮಗಿರುತ್ತೆ. ಪೂಜಾ ಐಟಮ್ಸ್ ಅಲ್ವಾ ಸರ್? ಇದೆಲ್ಲ ಆರ್ತಿನ? ನಾಗಪ್ಪಂದು ಇದು ತೋರಿಸಿ ಇದೊಂದು ಸ್ವಲ್ಪ. ಓಕೆ ಓಕೆ. ಎಷ್ಟು ಆರತಿ ಇದೆ ಇದು? 7 ಆರತಿನ 9 ಆರತಿ ಅಲ್ವಾ? ಇಲ್ಲ, ಇದು ನಾಗ ಆರತಿ ಅಂತೆ. ನಾಗ ಆರತಿ ಅಂತ. ಇದು ಎಷ್ಟು? ಇದೆಲ್ಲ ಕೌಂಟು ಬರುತ್ತಾ? ಇಲ್ಲ, ಕೌಂಟಿಂಗ್ ಏನು ಬೇಕಾಗಿಲ್ಲ. ನಾಗ ಆರತಿ. ಇದು ಸರ್ ಶಂಕಾರ್ತಿನ? ಶಂಕಾರ್ತಿ. ಓಕೆ ಓಕೆ. ಇದು ಸ್ಪೂನ್ ಆರತಿ. ಓಕೆ ಸರಿ. ಇದೆಲ್ಲ? ಇದು 5 ಆರತಿ. ಇದರಲ್ಲಿ 7 ಆಮೇಲೆ 9. ಓಕೆ. ಇದೆಲ್ಲ ಸಣ್ಣ ಸಣ್ಣದು ಕೂಡ ಬರುತ್ತೆ ಅಲ್ವಾ? ಓಕೆ. ಇದು ಸಹ ಏನಿದು ಸ್ವಸ್ತಿಕಲ್ಲಿ ಬಂದಿದೆ? ಇದು ದೀಪ ಇದೆ, ಶೀಟ್ನದು ಲೈಟ್ ವೇಟ್. ಓಕೆ. ಇದೇನು? ಇದು ಕೂಡ ದೀಪ ಹಚ್ಚದ ಸ್ವಸ್ತಿಕ್ ಮೇಲೆ? ದೀಪ. ಓಕೆ 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 ಓಕೆ. ಇದು ಇದನ್ನು ದೀಪ ಇದೆ, ಶೀಟ್. ಓಕೆ ಓಕೆ. ದೀಪ ಹಚ್ಚಿಡೋದಕ್ಕೆ ಇದನ್ನ? ಹಾಂ, ಸ್ಟೆಪ್ಸ್ ದೀಪ. ಸ್ಟೆಪ್ಸ್ ದೀಪ. ಓಕೆ, ಸ್ಟೆಪ್ಸ್ ದೀಪ ಇದೆ. ಈ ಥರ ದೀಪ ಬರುತ್ತೆ. ಇದು ಸ್ವಸ್ತಿಕ್ ದೀಪದಲ್ಲಿದೆ. ಸೂಪರ್ ಅಲ್ವಾ? ಚಕ್ರ ಆರತಿ. ಚಕ್ರ ಆರತಿ. ಓಕೆ. ಇದೆಲ್ಲ ಕಳಸ, ಚೊಂಬ, ಇದೆಲ್ಲ ಚಂಬು, ಬಿಂದಿಗೆ. ಹಾಂ, ಇದೆಲ್ಲ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ ಅಲ್ವಾ? ಪ್ಲೇನಲ್ಲಿದೆ, ಸ್ಮಾಲ್ ಒನ್ನಲ್ಲಿದೆ. ಅಷ್ಟು ವಿಡಿಯೋದಲ್ಲಿ ಖಂಡಿತ ಕವರ್ ಮಾಡೋಕ್ಕಾಗಿಲ್ಲ, ಅಷ್ಟೊಂದು ಕಲೆಕ್ಷನ್ಸ್ ಇದೆ. ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ತೋರಿಸ್ತಾ ಇದ್ದಾರೆ. ಓಕೆ ಓಕೆ. ಕ್ಯಾಮ್ರಾದಲ್ಲಿ, ಗ್ಲಾಸಲ್ಲಿ. ಓಕೆ. ಇದು ಸರ್ ಟೀ ಗ್ಲಾಸು?
ಹಾಂ, ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿ ಬಂದಿದೆ. ಕೆತ್ತೆ ಇರೋದಲ್ವ ಇದು? ಓಕೆ. ಪ್ಲೇನಲ್ಲಿ ಎರಡು ಥರ ಇದೆ. ಸೈಜಸ್ಸು ಇದೆ ಸ್ಟ್ಯಾಂಡರ್ಡ್ ಸೈಜಸ್, ಇದೆ ಸ್ಟ್ಯಾಂಡರ್ಡ್ ಸೈಜಸ್. ಓಕೆ. ಇದೆಂತ? ಇದು ಗಂಗಾಜಲಿ. ಹಾಂ, ಗಂಗಾಜಲಿ. ಓಕೆ ಓಕೆ ಓಕೆ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಇದೇನು ಉದ್ದ ಇದೆಯಲ್ಲ ಇದು? ಇದು ದೀವಟಿಗೆ ಇದೆ. ಏನಿದು? ದೀವಟಿಗೆ ಜವಾದು. ಹಾಂ ಓಕೆ. ಹಾಂ, ಇದಕ್ಕೆ ಪನ್ನೀರಾ? ಇಲ್ಲ, ಆಯಿಲ್ ಹಾಕೋದಿಗೆ. ಓಕೆ, ಸೆಟ್ ಅದು. ಇದು ಸೆಟ್. ಹಾಂ, ದೀಪ ಅದು ಹಚ್ಚುತ್ತಾರಲ್ಲ ಕನ್ನಡದಲ್ಲಿ ಏನೋ ಅಂತಾರೆ. ಹಾಂ ಹಾಂ ಹಾಂ, ಪುಂಜ ಅಂತಾರೆ ಕನ್ನಡದಲ್ಲಿ, ಆ್ಯಕ್ಚುಲಿ ವರ್ಡ್ ಪುಂಜ ಅಂತಾರೆ ಇದರಲ್ಲಿ. ಓಕೆ ಸರಿ, ಓಕೆ ಓಕೆ. ಅದೆಲ್ಲ ಎಣ್ಣೆ ಹಾಕೋದಕ್ಕೆ ಸೆಟ್ ಬರುತ್ತಾ ಇದು? ಸೆಟ್ಟು ಬೇಕಾದ್ರೆ ಬೈ ಮಾಡ್ಬೋದು, ಸಿಂಗಲ್ ಬೇಕಾದ್ರೆ ಬೈ ಮಾಡ್ಬೋದು ಅಲ್ವಾ? ಓಕೆ ಓಕೆ ಸರ್. ಇದು ಕಿಚನ್ ಸೆಟ್ ಕೂಡ ಇದೆ. ಒಂದು ಸ್ಯಾಂಪಲ್ ಕಲೆಕ್ಷನ್ ಮಾತ್ರ ಇಟ್ಟಿರ್ತೀರಾ ಇಲ್ಲಿ? ಓಕೆ. ಪಾತ್ರೆ ಎಲ್ಲ ಕೂಡ ಇದೆಯಾ? ಓಕೆ. ಇದು ಕಡಾಯಿ ಇದೆ, ತವಾ ಇದು ಸರ್. ವಾವ್. ಕ್ಲೋಸ್ಡ್ ಒನ್ ಕಡಾಯಿ. ಪಾತ್ರೆ ಎಲ್ಲ ಸಿಗುತ್ತಾ ಸರ್ ನಿಮ್ಮ ಹತ್ರ? ಟ್ರಾನ್ಸ್ಪರೆಂಟ್ ಗ್ಲಾಸ್ ಒನ್ ಅದು. ಬ್ರಾಸ್ ಇದೆಯಾ? ಸಾರಿ, ಬ್ರಾಸಲ್ಲಿ ಬರುತ್ತೆ. ಈಗ ತೋರಿಸೋದೆಲ್ಲ ಬಂದ್ಬಿಟ್ಟು ಬ್ರಾಸ್ ಐಟಮ್ ಇದೆಲ್ಲ. ಹಾಂ ಸರ್, ಕಾಪರಲ್ಲೂ ಬರುತ್ತಾ ಪಾತ್ರೆ ಐಟಮ್ಸ್ ಎಲ್ಲ? ಕಾಪರ್ ಬರುತ್ತೆ, ಬೇರೆ ಥರ ಬರುತ್ತೆ. ತಟ್ಟೆ ಕೂಡ ಇದೆ, ಪಾವು ಸೇರು, ಕಳಸ ಇದೆ. ಸೈಜಸ್ ಅವೈಲೇಬಲ್ ಇರುತ್ತೆ, ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ. ಎಷ್ಟು ಡಿಸೈನ್ ಸಿಗ್ಬೋದು ನಮಗೆ? ಇದೆ 5 ಡಿಸೈನ್ ಇದೆ. ಓಕೆ. ಇದೆಲ್ಲ ಬೌಲ್ ಇದೆ, ಬೌಲ್, ತಾಮ್ರ, ಹಿತ್ತಾಳೆ ಎಲ್ಲ ದಾನ ಕೊಡೋದಕ್ಕೆ. ಓಕೆ. ಹೌದು, ದಾನ ಕೊಡೋದಕ್ಕಾ? ಓಕೆ. ಇದರ ಸೈಜಸ್ ಅವೈಲೇಬಲ್ ಇರುತ್ತಲ್ವಾ? ಓಕೆ ಓಕೆ. ಇದು ತಟ್ಟೆನಾ ಸರ್? ದೊಡ್ಡ ದೊಡ್ಡ ತಟ್ಟೆಗಳು ಗಿಫ್ಟ್ ಕೊಡೋದಕ್ಕೆ, ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡೋದಕ್ಕೆ, ಡೆಕೋರೇಟಿವ್ ಆಗು ಯೂಸ್ ಮಾಡ್ಬೋದು, ಪೂಜಾ ಐಟಮ್ ಆಗು ಯೂಸ್ ಮಾಡ್ಬೋದು. ಇದು ಸರ್ ಬಾಂಡಲಿನ? ಇದು ಬೌಲ್ ಇದೆ, ದಾನ ಬೌಲ್. ಇದು ಸರ್, ಇದು ಶಂಕು ಚಕ್ರ ಇರೋಂಥ ದೇವ್ರಿಗೆ ಪೂಜೆ ಮಾಡಿ ಇಟ್ಟು ಮಾಡೋದು. ಓಕೆ, ಪಾವ್ ಸರ್. ಓಕೆ. ಇದು ತಟ್ಟೆನಾ? ಇದು ತಟ್ಟೆ, ಕಾಪರ್ ಮತ್ತು ಬ್ರಾಸಲ್ಲೇ ಬರುವಂಥ ತಟ್ಟೆ. ಓಕೆ. ಪಾತ್ರೆ ಒಂದೆರಡು ಕಲೆಕ್ಷನ್ಸ್ ತೋರಿಸ್ಬಿಡಿ ಸರ್, ಯಾವ ಥರ ಇದೆ ಅಂತ ಒಂದು ಸ್ಮಾಲ್ ಐಡಿಯಾಗೋಸ್ಕರ. ಇದು ಗ್ಲಾಸ್ ಇದೆ. ಓಕೆ. ತಾಮ್ರ ಮತ್ತು ಗ್ಲಾಸ್. ತಾಮ್ರ ಗ್ಲಾಸ್ ಇದು? ಹೌದು. ಸೈಜಸ್ ಇರುತ್ತಾ ನೀರು ಕುಡಿಯೋದಕ್ಕೆ? ನೀರು ಕುಡಿ. ಇದು ಸೈಜಸ್ ಎಲ್ಲ ದೊಡ್ಡ ಬೇರೆದು ಇದೆಯಾ? ಇದಕ್ಕಿಂತ ದೊಡ್ಡದು ಸೈಜ್ ಬರುತ್ತಾ? ತಾಮ್ರದ್ದು ಇದೆ, ಹಿತ್ತಾಳೆದು ಇದೆ. ಸೈಜಸ್ ಮಾತ್ರ ಬೇರೆ ಬೇರೆ ಇರುತ್ತೆ. ಸೊ ಇಲ್ಲಿ ನೋಡಿ, ಈ ಥರ ನಿಮಗೆ ಇಲ್ಲಿ ಕಲೆಕ್ಷನ್ಸು ತುಂಬ ಇಟ್ಟಿದ್ದಾರೆ. ಇದಷ್ಟು ನಿಮಗೆ ಗ್ಲಾಸ್ ಐಟಮ್ಸು ಇಟ್ಟಿರೋವಂಥ ಇದು ಏನು ಫ್ಲೋರ್ ಬಂದಿರುತ್ತೆ. ಇದರಲ್ಲಿ ಬೇರೆ ಬೇರೆ ಕಲೆಕ್ಷನ್ಸ್ ಎಲ್ಲ ನೋಡ್ಬೋದು ನೀವು. ಇದೆಲ್ಲ ಬಾಂಡಲಿ. ಇದೇನು? ಇದೆಲ್ಲ ಲೋಟ ತೋರಿಸೋದ್ರಲ್ಲ ಅದು ಅಲ್ವಾ? ಫುಲ್ ಬಾಕ್ಸ್ ಐಟಮ್ಸ್ ಇರುತ್ತೆ. ಓಕೆ. ಅದೆಲ್ಲ ಸೊ ನೀವು ಕಿಚನ್ ಐಟಮ್ ಅದೆಲ್ಲ ಬೌಲು, ದಾನ ಮಾಡೋವಂಥ ಬೌಲು, ದಾನಕ್ಕೆ ಕೊಡೋಕ್ಕಂಥ ಬೌಲು. ಇದೆಲ್ಲ ಬಿಂದಿಗೆ ಅಲ್ವಾ? ಸಾರಿ, ಲೋಟಗಳು ಬಿಟ್ಟು ತಮಗೆ ಬರುತ್ತಲ್ವಾ ಸೊ? ಚೊಂಬು. ಓಕೆ. ಇದೆಲ್ಲ ಬೌಲಾ? ಪಂಚಪಾತ್ರೆ. ಇದೆಲ್ಲ ಪಂಚಪಾತ್ರೆ ಕಲೆಕ್ಷನ್ಸು ಸರ್ ಇಲ್ಲಿ? ಓಕೆ. ಓಹ್, ಈ ಥರ ಸ್ಮಾಲ್ ಸೈಜಿಂದನೂ ಇದೆ ಪಂಚಪಾತ್ರೆನ ಇದು? ಸೂಪರ್. ಓಕೆ, ನೆಕ್ಸ್ಟ್ ಫ್ಲೋರಿಗೆ ಹೋಗೋಣವಾ? ಓಕೆ. ಇದೆಲ್ಲ ಪಾತ್ರೆ ಐಟಮಾ? ಎಲ್ಲ ತಾಮ್ರದಲ್ಲಿ ಹಿತ್ತಾಳೆಯಲ್ಲಿ ಬಂದಿರುವಂಥ ಕಲೆಕ್ಷನ್ಸ್ ಇಲ್ಲಿರುತ್ತೆ. ಸೊ ಈ ಫ್ಲೋರ್ ಫುಲ್ಲು ನಮಗೆ ಕಿಚನ್ ಐಟಮ್ ಕಲೆಕ್ಷನ್ಸ್ ನೋಡ್ಬೋದಾ? ಓಕೆ ಓಕೆ. ಇದು ಸರ್ ಬಿಂದಿಗೆ ಟೈಪಾ? ಹಾಂ ಹಾಂ. ಓಕೆ. ಬಿಂದಿಗೆನಾ ಇದು? ಇದು ಕಾಪರ್ ಮಗ್ಗು. ಓಕೆ. ಇದು ಅಂಡಿ. ಓಕೆ ಓಕೆ ಓಕೆ. ಇದೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು ಅಲ್ವಾ? ಇದೆಲ್ಲ ಎಷ್ಟು ಕೆ ಜಿ ಬರ್ಬೋದು ಸರ್ ಅಂದಾಜು? ಇದೆಲ್ಲ ಎಷ್ಟು ಕೆ ಜಿ ಬರ್ಬೋದು ಅಂದಾಜು? ಸಾಧಾರಣ 5-6 ಕಿಲೋ ಬರುತ್ತೆ. ಒಂದೊಂದು ಪಾತ್ರೆ 5-6 ಕಿಲೋ ಬರುತ್ತೆ ಈ ಸೈಜಿನ ತೊಗೊಂಡ್ರೆ. ಇದು ಬಂದ್ಬಿಟ್ಟು ಎಲ್ಲ ವೆಯ್ಟ್ ಲೆಕ್ಕ ಇರುತ್ತಲ್ವ? ಸೊ ಪೀಸ್ ಲೆಕ್ಕ ಅಲ್ಲ, ಇದೆಲ್ಲ ಬಂದ್ಬಿಟ್ಟು ವೆಯ್ಟ್ ಲೆಕ್ಕನೇ ಇರುತ್ತೆ. ಇದು ಸ್ಮಾಲ್ ಇದೆ, ಇದೆಷ್ಟು ಕೆ ಜಿ ಆಗ್ಬೋದು? 1050, 1100 ಎಲ್ಲ ಬೇರೆ ಬೇರೆ. ಅಲ್ಲಲ್ಲ, ಎಷ್ಟು ಕೆ ಜಿ ಇದೆ ಇದು ಪಾತ್ರ? ಅದು ಸೆಟ್ ಬರುತ್ತೆ 10 to 18. ಅದು ಸಾಧಾರಣ 5.5 kg. ಇದು ಸಿಂಗಲ್ ಪಾತ್ರೆ ನಾವು ತೊಗೊಳಂಗಿಲ್ವಾ? ಸಿಂಗಲ್ ಪಾತ್ರೆ ತಗೋಬಹುದು. ಸಿಂಗಲ್ ಪಾತ್ರೆ ತೊಗೋಬೋದು. ಓಕೆ ಓಕೆ ಸರ್. ಓಕೆ. ಕಡಾಯಿ ಅಲ್ವಾ?
ಕಡಾಯಿ ಇದೆ ಅಲ್ವಾ ಇದು? ಎಲ್ಲ ಕಲಾಯಿ ಆಗಿರುತ್ತೆ, ಯೂಸ್ ಮಾಡ್ಬೋದು ಇದನ್ನು. ಇದು ವಿತೌಟ್ ಹ್ಯಾಂಡಲ್ಲ? ವಿತೌಟ್ ಹ್ಯಾಂಡಲ್. ಓಕೆ, ಅದು ವಿತ್ ಹ್ಯಾಂಡಲ್ ಬರುತ್ತೆ. ವೆಯ್ಟ್ ಇದೆಲ್ಲ ತುಂಬ ಚೆನ್ನಾಗಿದೆ. ಹಾಂ, ಇದನ್ನು ಕಡಾಯಿ ದೊಡ್ಡದು ಬರುತ್ತೆ, ಕೆತ್ತನೆ ಇರೋವಂಥದ್ದು. ಓಕೆ. ಕಾಪರಲ್ಲಿ ಫಿಲ್ಟರಾ? ಫಿಲ್ಟರ್ ಏನಿಲ್ಲ, ಕಾಪರಲ್ಲಿ ನೀರು ಹಾಕಿ ಇಟ್ಕೊಳ್ಳೋ ಅಂಥದ್ದು. ಓಕೆ, ಫಿಲ್ಟರ್ ಏನಿರಲ್ಲ ಅದಕ್ಕೆ ಅಲ್ವಾ? ಓಕೆ ಸರ್. ಓಕೆ, ಇದು ಸರ್ ರೊಟ್ಟಿ ಹಂಚು? ತವ. ಓಕೆ ಓಕೆ. ಸೊ ಇದೆಲ್ಲ ಬಂದ್ಬಿಟ್ಟು ಕುಕ್ಕಿಂಗ್ ಐಟಮ್ ಇರೋವಂಥ ಫ್ಲೋರ್ ಆಗಿರುತ್ತೆ. ಇದಕ್ಕೆ ಒಂದು ಸಪ್ರೇಟ್ ಫ್ಲೋರ್ ಇದೆ. ಹಾಂ, ಓಕೆ. ಇದೆಲ್ಲ ಕಂಪ್ಲೀಟಾಗಿ ಕುಕ್ಕಿಂಗ್ ಐಟಮ್ಸ್ ಇರೋವಂಥ ಫ್ಲೋರ್ ಸರ್ ಇದು? ಓಕೆ. ಇದರಲ್ಲಿ ಕಾಪರ್ ಬ್ರಾಸ್ ಎರಡು ಇರುತ್ತೆ, ವಿತ್ ಲಿಡ್ ಇರೋವಂಥದ್ದು. ಓಕೆ, ಇದರ ಸೈಜಸ್ ಎಲ್ಲ ಇರುತ್ತಲ್ವಾ? ಇದೇ ಸ್ಮಾಲ್ ಸ್ಟಾರ್ಟಿಂಗ್ ಸೈಜಾ? 0 ಸೈಜು. ಹಾಂ, ಇದಕ್ಕಿಂತ ಇನ್ನೂ ದೊಡ್ಡ ತುಂಬ ಇರುತ್ತೆ. ಓಕೆ, ಲಿಡ್ ಇದೆ ಅಲ್ವಾ? ಇದೆಲ್ಲ ನಮಗೆ ವೆಯ್ಟ್ ಮೇಲೆ ಲೆಕ್ಕ ಕೊಡ್ದಲ್ಲಿ ಕೊಡ್ತೀರಾ? ಓಕೆ ಸರ್. ಓಕೆ, ಇದೆಲ್ಲ ಬಂದ್ಬಿಟ್ಟು ತಟ್ಟೆ ಕಲೆಕ್ಷನ್ಸ್ ಇರುತ್ತೆ ಸರ್? ಓಕೆ, ಇದೆಲ್ಲ ತುಂಬ ತುಂಬ. ಹಾಂ, ಇದನ್ನು ಗಿಫ್ಟಿಗೆ ಕೊಡ್ಬೋದು, ಪೂಜೆಗೂ ಯೂಸ್ ಮಾಡ್ಬೋದು, ರಿಟರ್ನ್ ಗಿಫ್ಟಿಗೂ ಯೂಸ್ ಮಾಡ್ಬೋದು. ಇದೆಲ್ಲ ಸಣ್ಣ ತಟ್ಟೆಯಿಂದ ಹಿಡಿದು ನಿಮಗೆ ದೊಡ್ಡ ದೊಡ್ಡ ತಟ್ಟೆವರೆಗೂ ಕಲೆಕ್ಷನ್ಸ್ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು ಓನ್ಲಿ ಈ ಥರ ಏನು ಅರಿವಾಣ ತಟ್ಟೆ ಅಂತ ಏನು ಕರಿತೀವಿ ಅದೊಂದಕ್ಕೆ ಇಟ್ಟಿರೋಂಥ ಫ್ಲೋರ್ ಆಗಿರುತ್ತೆ. ಇದೆಲ್ಲ ಅಲ್ವಾ? ಕಂಚು ತಟ್ಟೆ ಅಲ್ವಾ ಇದು? ಓಕೆ. ನೋಡಿ, ಕಂಚು ತಟ್ಟೆಲೆ ಇಷ್ಟು ಸೈಜಸ್ ಕೂಡ ಇರುತ್ತೆ ನಿಮಗೆ. ಇದೆಲ್ಲ ಕಂಪ್ಲೀಟಾಗಿ ಅದನ್ನು ನೋಡ್ತೀರಾ. ಇದೆಲ್ಲ ಕಂಚು ತಟ್ಟೆನಾ ಸರ್ ಇದು? ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಕಲೆಕ್ಷನ್ಸ್ ಆನ್ ಟೈಮ್ ನಿಮಗೆ ಅವೈಲೇಬಲ್ ಇರುತ್ತೆ. ಸ್ಮಾಲ್ ಸೈಜ್ ತಟ್ಟೆ ಅಲ್ವಾ ಇದು? ಇದೇ ಸ್ಟಾರ್ಟಿಂಗ್ ಸೈಜಾ? ಇಂದ್ರಕ್ಕಿಂತ ಸಣ್ಣದು ಬರುತ್ತಾ? ಇಲ್ಲ ಡಿಸೈನ್ಸ್ದು ಇದೆ, ವಿತೌಟ್ ಡಿಸೈನ್ಸ್ದು ಇದೆ. ಓಕೆ ಓಕೆ ಸರ್. ಓಕೆ ಓಕೆ. ಓ, ಏನಿದು ಎನಾಮಲ್ ಕೋಟಿಂಗಾ? ಎನಾಮಲ್ ಕೋಟಿಂಗ್. ಸೂಪರ್. ಓಕೆ.